ಗ್ಯಾರಂಟಿ ನ್ಯೂಸ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ದುರ್ಗೇಶ್ ನಾಯ್ಕ. ರಾಜ್ಯದಲ್ಲಿ ಕಳೆದೊಂದು ವರ್ಷದಿಂದ ಕೇಳಿ ಬರ್ತಿದ್ದಂತಹ ಸಚಿವ ಸಂಪುಟ ಪುನರ್ರಚನೆಯ ಕೂಗು ಇದೀಗ ಮತ್ತಷ್ಟು ಜೋರಾಗಿದೆ. ಅದರಲ್ಲೂ ಕೂಡ ನವೆಂಬರ್ ಕ್ರಾಂತಿಯ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ ಅನ್ನುವಂಥ ಮಾತುಗಳು ಕೂಡ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಿದ್ದಾವೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ಡಿನ್ನರ್ ಮೀಟಿಂಗನ್ನು ನಿನ್ನೆಷ್ಟೇ ಕರೆದಿರುವಂಥದ್ದು. ಈ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟದ ಸದಸ್ಯರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಸಾಕಷ್ಟು ಗಂಭೀರವಾಗಿ ಚರ್ಚೆ ಆಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸಚಿವ ಸಂಪುಟ ಪುನರ್ರಚನೆ ಡಿಸೆಂಬರ್ ವೇಳೆಗೆ ಆಗತ್ತೆ ಅನ್ನುವಂಥ ಮಾಹಿತಿಯನ್ನು ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಸಚಿವರಿಗೆ ನೀಡಿರೋದ್ರಿಂದ ಕೆಲವೊಂದಿಷ್ಟು ಸಚಿವರಿಗೆ ಆತಂಕ ಶುರುವಾಗಿದೆ. ತಮ್ಮನ್ನ ಯಾವ ರೀತಿ ನಡೆಸ್ಕೊಳ್ತಾರೆ ಮತ್ತು ಸಚಿವ ಸಂಪುಟದಿಂದ ಕೋಕ್ ಕೊಡ್ತಾರೆ ಅಥವಾ ಹೊಸದಾಗಿ ಶಾಸಕರಿಗೆ ಸಚಿವ ಸಂಪುಟಕ್ಕೆ ಇನ್ ಮಾಡಿಕೊಳ್ತಾರೆ ಅನ್ನೋಂಥ ಚರ್ಚೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹಳ ಕೇಳಿ ಬರ್ತಾ ಇದೆ. ಹಾಗಾದರೆ ಸಚಿವ ಸಂಪುಟ ಪುನರ್ರಚನೆ ಆಗೋದು ಯಾವಾಗ? ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ಸಚಿವರ ಜೊತೆಗೆ ನಡೆಸಿದಂಥ ಸಭೆಯಲ್ಲಿ ಏನೆಲ್ಲ ತೀರ್ಮಾನಗಳಾಯಿತು, ಜೊತೆಗೆ DCM DK ಶಿವಕುಮಾರ್ ಅವರು ಸಭೆಯಲ್ಲಿ ಯಾವ ರೀತಿ ಹೇಳಿಕೆಗಳನ್ನು ನೀಡಿದರು, ಜೊತೆಗೆ ಡಿನ್ನರ್ ಮೀಟಿಂಗ್ನಿಂದ ಬೇಗ ಹೊರಟು ಹೋಗಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡುತ್ತಿರುವಂಥದ್ದು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ಬಾಗಲಕೋಟೆ ಪ್ರವಾಸದ ಬಳಿಕ ಕಾವೇರಿ ನಿವಾಸದಲ್ಲಿ ಸಚಿವರ ಜೊತೆಗೆ ಔತಣಕೂಟದಲ್ಲಿ ಭಾಗಿಯಾದರು. ಸಚಿವರಿಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಸಚಿವ ಸಂಪುಟ ಪುನರ್ರಚನೆ ಆಗುವ ಬಗ್ಗೆ ಸುಳಿವು ನೀಡಿದ್ದಾರೆ. ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೂಡ ನೀಡುವಂಥ ಕೆಲಸವನ್ನು ಮಾಡಿದರು. ಬಿಹಾರ ಚುನಾವಣೆಗೂ ಕೂಡ ನಿಮ್ಮ ಸಹಕಾರ ಬೇಕು, ಹೈಕಮಾಂಡ್ ನಾಯಕರು ಕೂಡ ನಿಮ್ಮ ಸಲಹೆ ಸಹಕಾರಗಳನ್ನು ಕೇಳ್ತಿದ್ದಾರೆ, ಜೊತೆಗೆ ನೀವು ಕೂಡ ಚುನಾವಣೆಗೆ ಅವಶ್ಯ ಬಿದ್ದರೆ ಹೋಗಿ ಕ್ಯಾಂಪೇನ್ ಮಾಡುವಂಥ ಪರಿಸ್ಥಿತಿ ಇದೆ ಅನ್ನುವಂಥ ಮಾತನ್ನು ಒಂದು ಕಡೆ ಹೇಳೋದಾದರೆ, ಸಚಿವ ಸಂಪುಟ ಪುನರ್ರಚನೆಯ ವಿಚಾರವನ್ನು ಹೈಕಮಾಂಡ್ ನಾಯಕರೇ ಹೇಳಿರೋದ್ರಿಂದ ಈಗಾಗಲೇ ಸಚಿವ ಸಂಪುಟ ಸದಸ್ಯರ ರಿಪೋರ್ಟ್ ಕಾರ್ಡ್ ಕೂಡ ಹೈಕಮಾಂಡ್ ನಾಯಕರ ಬಳಿ ಇದೆ. ಹೀಗಾಗಿ ಸಚಿವ ಸಂಪುಟ ಪುನರ್ರಚನೆ ಅನಿವಾರ್ಯ ಅನ್ನುವಂಥ ಮಾತುಗಳನ್ನು ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಹೇಳಿರುವಂಥದ್ದು. ಜೊತೆಗೆ ಯಾವಾಗ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗಬೇಕನ್ನೋದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಈ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ಕೂಡ ನಾನು ತರ್ತೇನೆ ಅನ್ನುವಂಥ ಮಾತುಗಳನ್ನು ಸಿಎಂ ಸಿದ್ದರಾಮಯ್ಯ ಹೇಳಿರುವಂಥದ್ದು. ಆದರೆ ಇದಕ್ಕೆ ಸಚಿವ ಸಂಪುಟ ಪುನರ್ರಚನೆಗೆ DCM DK ಶಿವಕುಮಾರ್ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥ ಮಾತುಗಳನ್ನು ನೇರವಾಗಿ DCM DK ಶಿವಕುಮಾರ್ ಹೇಳಿದರು. ಅದರ ಜೊತೆಗೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರ ಸಭೆಯಲ್ಲೂ ಕೂಡ ಇದೇ ವಿಚಾರ ಮತ್ತಷ್ಟು ಚರ್ಚೆ ಆಗಿರುವಂಥದ್ದು. ಸದ್ಯಕ್ಕೆ ಪುನರ್ರಚನೆ ಬೇಡ ಅನ್ನುವಂಥ ನಿಟ್ಟಿನಲ್ಲಿ DCM DK ಶಿವಕುಮಾರ್ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ಹೇಳಿ ಸಿಎಂ ಸಿದ್ದರಾಮಯ್ಯ ಅವರ ಸಭೆಯಿಂದ ಬೇಗನೆ ಹೊರಟು ಹೋಗಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರು DCM DK ಅವರ ಜೊತೆಗೆ ಮತ್ತು DK ಅವರನ್ನು ಹೊರಗಿಟ್ಟು ಸಭೆಯಲ್ಲಿ ಸಚಿವರಿಗೆ ಒಂದಿಷ್ಟು ಕಿವಿ ಮಾತುಗಳನ್ನು ಹೇಳುವ ಕೆಲಸವನ್ನು ಮಾಡಿದ್ದಾರೆ. ಇಲಾಖೆಗಳಲ್ಲಿ ಯಾವ ರೀತಿ ಕೆಲಸಗಳನ್ನು ಮಾಡ್ತಿದ್ರಿ, ನೀವು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಎಷ್ಟು ಕೆಲಸ ಮಾಡ್ತಿದ್ರಿ, ಪಕ್ಷ ಸಂಘಟನೆ ಬಗ್ಗೆ ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ರಿ, BJPಯ ದುರಾಡಳಿತದಿಂದ ನಮಗೆ ಅಧಿಕಾರ ಸಿಕ್ಕಿದೆ ಹೊರತು ಕಾಂಗ್ರೆಸ್ನ ಸರ್ಕಾರದಿಂದಾಗಿ ಈಗ ಗ್ಯಾರಂಟಿ ಯೋಜನೆ ಒಂದಿಷ್ಟು ಆರಂಭದಲ್ಲಿ ಆರ್ಥಿಕತೆ ಸಮಸ್ಯೆ ಆಗಿತ್ತು, ಈಗೆಲ್ಲವೂ ಕೂಡ ಸ್ಟೇಬಲ್ ಆಗಿರೋದ್ರಿಂದ ಇನ್ನಾದರೂ ಸರಿಯಾಗಿ ಕೆಲಸವನ್ನು ಮಾಡಿ ಅನ್ನುವಂಥ ಸಲಹೆ ಸೂಚನೆಗಳನ್ನು ಸಿಎಂ ಸಿದ್ದರಾಮಯ್ಯ ನೀಡಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಸಾಕಷ್ಟು ಯಾವ ರೀತಿ ನಿರ್ಧಾರಗಳಾಗುತ್ತೆ ಅವುಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಸಚಿವರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಪಕ್ಷ ಸಂಘಟನೆ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ಏನು ನಡೆ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸಚಿವರು ಕೂಡ ಕಾರ್ಯಗಳನ್ನು ಮಾಡಬೇಕಾಗಿರುತ್ತೆ. ಅದೇ ಕೆಲಸ ಇಲ್ಲಿ ಆಗ್ತಿಲ್ಲ ಅನ್ನುವಂಥ ಅಸಮಾಧಾನವನ್ನು ಸಿಎಂ ಸಿದ್ದರಾಮಯ್ಯ ಅವರು ಒಂದಿಷ್ಟು ಹೊರ ಹಾಕಿರುವಂಥದ್ದು. ಪ್ರಮುಖವಾಗಿ ಮುಂಬರುವಂತಹ GBA ಚುನಾವಣೆ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಿಗೆ ಈಗಿನಿಂದಲೇ ತಯಾರಿಯನ್ನು ನಡೆಸಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ RSSನ ನಿಷೇಧದ ಬಗ್ಗೆಯೂ ಕೂಡ ಡಿನ್ನರ್ ಮೀಟಿಂಗ್ನಲ್ಲಿ ಚರ್ಚೆ ಆಗಿರುವಂಥದ್ದು. ಸಿಎಂ ಸಿದ್ದರಾಮಯ್ಯವರ ಡಿನ್ನರ್ ಮೀಟಿಂಗ್ನಲ್ಲಿ ಸಚಿವರು ಕೂಡ ಒಂದಿಷ್ಟು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಯಾವ ರೀತಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋದನ್ನು ಕುತೂಹಲದಿಂದ ಕಾಯ್ದು ನೋಡ್ತಿದ್ದಾರೆ. ಹಾಗಾದರೆ ಸಚಿವ ಸಂಪುಟ ಸಭೆಯಲ್ಲಿ ಯಾರಿಗೆ ಕೋಕ್ ಕೊಡಲಾಗತ್ತೆ, ಯಾರಿಗೆ ಇನ್ ಮಾಡಿಕೊಳ್ಳಲಾಗುತ್ತೆ ಅನ್ನೋಂಥ ಕುತೂಹಲ ಬಹಳಷ್ಟು ಮೂಡ್ತಾ ಇದೆ. ಪ್ರಮುಖವಾಗಿ ಏನು ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಡಿಸೆಂಬರ್ ಹೊತ್ತಿಗೆ ಆಗತ್ತೆ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ನವೆಂಬರ್ನಲ್ಲೂ ಕೂಡ ಆಗತ್ತೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಹಾಗಾದರೆ ಯಾರು ಈ ಒಂದು ಸಚಿವ ಸಂಪುಟ ಸಭೆಗೆ ಒಳಗೆ ಬರ್ತಾರೆ ಅಥವಾ ಯಾರು ಹೊರಗೆ ಹೋಗ್ತಾರೆ ಅನ್ನೋಂಥ ಚರ್ಚೆಯಲ್ಲಿ ನೋಡೋದಾದರೆ, ಪ್ರಮುಖವಾಗಿ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಔಟ್ ಆಗುವಂಥ ಸಾಧ್ಯತೆ ಇದೆ. ಈ ಒಂದು ಸ್ಥಾನಕ್ಕೆ RV ದೇಶಪಾಂಡೆ ಅವರು ಇನ್ ಆಗ್ತಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸಚಿವ ಸಂಪುಟದಿಂದ ಕೋಕ್ ಕೊಡಲಾಗುತ್ತೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಅವರ ಸ್ಥಾನಕ್ಕೆ ಬೆಳಗಾವಿ ಜಿಲ್ಲೆಯವರಾದಂಥ ಲಕ್ಷ್ಮಣ್ ಸವದಿ ಅವರು ಇನ್ ಆಗ್ತಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಅದರ ಜೊತೆಗೆ ಮುನಿಯಪ್ಪ ಅವರು ಔಟ್ ಆಗ್ತಿದ್ದಾರೆ. ರೂಪಕಲಾ ಶಶಿಧರ್ ಅವರು ಅಂದರೆ ಮುನಿಯಪ್ಪ ಅವರ ಪುತ್ರಿಯಾಗಿರುವಂಥ ರೂಪಕಲಾ ಶಶಿಧರ್ ಇನ್ ಆಗ್ತಾರೆ. ಬಳ್ಳಾರಿಯ ನಾಗೇಂದ್ರ ಮತ್ತು ಚಿತ್ರದುರ್ಗದ T ರಘುಮೂರ್ತಿ ಹಾಗೂ ಅನಿಲ್ ಚಿಕ್ಮಾದವರ ಹೆಸರು ಕೂಡ ಇನ್ ಆಗೋದರಲ್ಲಿ ಕೇಳಿ ಬರ್ತಾ ಇದೆ. ST ಕೋಟಾದಲ್ಲಿ ಇವರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಯಾಕಂದರೆ
ಈಗಾಗಲೇ ಎಸ್ ಟಿ ಕೋಟಾದಲ್ಲಿರುವಂಥ ನಾಗೇಂದ್ರ ಅವರನ್ನು ವಜಾಗೊಳಿಸಲಾಗಿತ್ತು, ಕೆ ಎನ್ ರಾಜನ್ ಅವರು ಕೂಡ ವಜಾಗೊಳಿಸಲಾಗಿತ್ತು. ಆ 2 ಸ್ಥಾನಕ್ಕೆ 3 ಹೆಸರು ಕೇಳಿ ಬರ್ತಾ ಇದೆ. ಹೀಗಾಗಿ ಇದರಲ್ಲಿ ಯಾರ ಆಯ್ಕೆ ಆಗುತ್ತೆ ಅನ್ನೋದನ್ನು ಬಹಳ ಕುತೂಹಲದಿಂದ ನೋಡಬೇಕಾಗತ್ತೆ. ಜೊತೆಗೆ ಮಧು ಬಂಗಾರಪ್ಪ ಅವರು ಔಟ್ ಆದರೆ ಬಿ ಕೆ ಹರಿಪ್ರಸಾದ್ ಇನ್ ಆಗ್ತಾರೆ, ಶರಣಬಸಪ್ಪ ದರ್ಶನಾಪುರ ಔಟ್ ಆದರೆ ಸಿ ಎಸ್ ನಾಗನಗೌಡ ಇನ್ ಆಗ್ತಾರೆ ಅನ್ನೋಂಥ ಮಾತು ಕೇಳಿ ಬರ್ತಾ ಇದೆ. ಆರ್ ಬಿ ತಿಮ್ಮಾಪುರ ಅವರು ಔಟ್ ಆದರೆ ಮಳವಳ್ಳಿ ನರೇಂದ್ರ ಸ್ವಾಮಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಚಲುವರಾಯಸ್ವಾಮಿ ಅವರು ಔಟ್ ಆದರೆ ಬಾಲಕೃಷ್ಣ, ಮಾಗಡಿ ಶಾಸಕರಾಗಿರುವಂಥ ಬಾಲಕೃಷ್ಣ ಅವರು ಇನ್ ಆಗ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಪಿರಿಯಾಪಟ್ಟಣದ ವೆಂಕಟೇಶ್ ಔಟ್ ಆದರೆ ಶಿವಲಿಂಗೇಗೌಡ ಅಥವಾ ಟಿ ಬಿ ಜೈತನ್ ಅವರ ಹೆಸರು ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಏನು ಕರಾವಳಿ ಭಾಗದ ಮಂಕಾಳು ವೈದ್ಯರವರು ಔಟ್ ಆದರೆ ಯು ಟಿ ಖಾದರ್ ಅವರು ಹೆಸರು ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಈಗಾಗಲೇ ಸ್ಪೀಕರ್ ಆಗಿ ಯು ಟಿ ಖಾದರ್ ಅವರು ಕೆಲಸವನ್ನು ಮಾಡ್ತಿದ್ದಾರೆ. ಅವರ ಸ್ಥಾನಕ್ಕೆ ಏನು ಮಂಕಾಳು ವೈದ್ಯ ಸಚಿವ ಸ್ಥಾನದಿಂದ ಕೆಳಗಿಳಿಸಿದರೆ ಯು ಟಿ ಖಾದರ್ ಅವರನ್ನ ಸಚಿವ ಸ್ಥಾನವನ್ನು ನೀಡಲಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತದೆ. ಹಾಗಾಗಿ ಸ್ಪೀಕರ್ ಅವರ ಸ್ಥಾನಕ್ಕೆ ಯಾರನ್ನ ಕಾಂಗ್ರೆಸ್ ನೇಮಕ ಮಾಡುತ್ತೆ ಅನ್ನೋದು ಕುತೂಹಲ ಮೂಡ್ತಿರುವಂಥದ್ದು ಪ್ರಮುಖವಾಗಿ. ಇನ್ನು ರಹೀಂ ಖಾನ್ ಅವರು ಔಟ್ ಆದರೆ ತನ್ವೀರ್ ಸೇಠ್, ಮೈಸೂರು ಭಾಗದವರಾಗಿರುವಂಥ ತನ್ವೀರ್ ಸೇಠ್ ಅವರು ಇನ್ ಆಗ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದರೆ ಈ ಸಚಿವ ಸಂಪುಟ ಪುನರಚನೆ ಯಾವಾಗ ಆಗತ್ತೆ? ನವೆಂಬರ್ ಕ್ರಾಂತಿ ಅನ್ನೋದು ಆಗತ್ತಾ, ಅಥವಾ ಬಿಹಾರ ಚುನಾವಣೆಯ ಬಳಿಕ ಡಿಸೆಂಬರ್ನಲ್ಲಿ ಏನು ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ, ಕ್ಯಾಬಿನೆಟ್ಗೆ ಸರ್ಜರಿ ಮಾಡುವ ಮೂಲಕ CM ಸಿದ್ದರಾಮಯ್ಯ ಅವರು ಸೇಫ್ ಆಗ್ತಾರೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರೋದ್ರಿಂದ ಇತ್ತ DCM DK ಶಿವಕುಮಾರ್ ಸದ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಬೇಡವೇ ಬೇಡ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ. ಹಾಗಾದರೆ ಸಚಿವ ಸಂಪುಟ ಪುನರ್ರಚನೆ CM ಸಿದ್ದರಾಮಯ್ಯ ಅವರ ನಿರ್ಧಾರದ ಮೇಲೆ, DCM DK ಶಿವಕುಮಾರ್ ಅವರ ನಿರ್ಧಾರದ ಮೇಲೆ, ಅಥವಾ ಹೈಕಮಾಂಡ್ ನಿರ್ಧಾರದ ಮೇಲೆ ಆಗತ್ತಾ ಅನ್ನೋದು ಕೂಡ ಬಹಳ ಕುತೂಹಲ ಮೂಡುತ್ತಾ ಇದೆ. ಹೀಗಾಗಿ ಒಂದಿಷ್ಟು ಸಚಿವರಿಗೆ ಕೊಟ್ಟರೆ ಹೊಸ ನೂತನ ಮುಖಗಳಿಗೆ ಅವಕಾಶವನ್ನು ಹೈಕಮಾಂಡ್ ಮಾಡಿಕೊಡುತ್ತೆ ಅನ್ನುವಂಥ ಮಾತುಗಳು ಬಹಳಷ್ಟು ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಿರೋದ್ರಿಂದ ಈಗಾಗಲೇ ಕೆಲವೊಂದಿಷ್ಟು ಕೈ ಶಾಸಕರು ನಮ್ಮನ್ನು ಕೂಡ ಪರಿಗಣಿಸಿ ಅನ್ನುವಂಥ ಲಾಬಿಯನ್ನು ಶುರು ಹಚ್ಕೊಂಡಿದ್ದಾರೆ. CM ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಸಚಿವ ಸ್ಥಾನದ ಬೇಡಿಕೆಯನ್ನು ಕೂಡ ಇಟ್ಟಿರುವಂಥದ್ದು. ಪ್ರಮುಖವಾಗಿ ಇವತ್ತು ಬೇಳೂರು ಗೋಪಾಲಕೃಷ್ಣ, BR ಪಾಟೀಲ್, ವಿಜಯಾನಂದ ಕಾಶ್ಯಪ್ನವರ ಜೊತೆಗೆ ಏನು ಶಿವಲಿಂಗೇಗೌಡ ಅವರು ಕೂಡ ಇವತ್ತು CM ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ನಮ್ಮನ್ನು ಕೂಡ ಏನು ಸಚಿವ ಸ್ಥಾನಕ್ಕೆ ಪರಿಗಣಿಸಿ ಅನ್ನುವಂಥ ಮಾತುಗಳನ್ನು ಹೇಳುವ ಮೂಲಕ CM ಸಿದ್ದರಾಮಯ್ಯ ಅವರಿಗೆ ಲಾಬಿಯನ್ನು ಮಾಡಿದ್ದಾರೆ. ಜೊತೆಗೆ ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ, ಡಿನ್ನರ್ ಮೀಟಿಂಗ್ನ ಸಂದರ್ಭದಲ್ಲಿ ಈಗಾಗಲೇ ನೂತನ ಶಾಸಕರ ಸಚಿವ ಸ್ಥಾನಕ್ಕೆ ಲಾಬಿ ನಡೀತಿರೋದ್ರಿಂದ ಹೈಕಮಾಂಡ್ ಇದೆಲ್ಲವನ್ನು ಹೇಗೆ ಅಳೆದು ತೂಗಿ ಯಾರಿಗೆ ಅವಕಾಶವನ್ನು ಮಾಡಿಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.